ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಅಂತ ಹೇಳ್ತಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಹುಡುಗನಿಗೆ ಇವತ್ತು ಹೊಸದು ಹೆಲ್ಮೆಟ್ ಹಾಕೊಂಡು ನಾವು ಕರ್ಕೊಂಡು ಹೋಗಿದ್ದ ಅವನ್ನ ಚಿಕ್ಕಪೇಟೆ ಸಂಡೇ ಬಜಾರು, ಬೆಂಗಳೂರಿನ ಸಂಡೇ ಬಜಾರು, ಭಾನುವಾರ ನಡೆಯುವಂಥ ಸಂಡೇ ಬಜಾರು. ತುಂಬ ಜನಗಳಿದ್ರು, ನಾವಂತೂ ಹೋಗಿದ್ದು ಲೇಟು, ಆಗಲೇ 12 ಗಂಟೆ ಆಗೋಗಿತ್ತು. ಹಂಗಾಗಿ ಪಾರ್ಕಿಂಗ್ ಹುಡುಕಿ, 2 ವೀಲರ್ ಪಾರ್ಕಿಂಗ್ ಸಿಗುತ್ತೆ, ಕಾರೆಲ್ಲ ರಿಸ್ಕು, ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಅಂತ ಮುಂದಕ್ಕೆ ಹೋಗ್ತಾ ಇದ್ದಂಗೆ ನಮಗೆ ಟೀ ಶರ್ಟ್ ಎಲ್ಲ ಸಿಕ್ತು. 50 ರೂಪಾಯಿ, 100 ರೂಪಾಯಿ, 50 ರೂಪಾಯಿ ಅಂತ. ಚಿಕ್ಕ ಮಕ್ಕಳಿಗೆ 1 ವರ್ಷದಿಂದ 8-10 ವರ್ಷದವರೆಗೂ ಟೀ ಶರ್ಟು ಚಡ್ಡಿ ಎಲ್ಲ ಚೆನ್ನಾಗಿತ್ತು. 50 ರೂಪಾಯಿ ಒಂದೊಂದು ಪೀಸ್ ಅಂತ ಹಾಕಿದ್ರು. ಮುಂದಕ್ಕೆ ನಾವು ಸಾಕ್ತಾ ಇದ್ದಂಗೆ ಆಂಟಿಕ್ಯೂಬ್ ಪೀಸ್ಗಳು, ಇದಕ್ಕೋಸ್ಕರನೇ ಅದರಂಥ ಫ್ಯಾನ್ಗಳಿದ್ದಾರೆ. ಇದು ಆಂಟಿಕ್ಯೂಬ್ ಪೀಸ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಮುಂದಕ್ಕೆ ಇದೊಂದು ಮೆಕ್ಯಾನಿಕಲ್ ಗಡಿಯಾರ ನೋಡ್ದು, ಇದು 1,500 ಅಂತ ಹೇಳಿದ್ರು. ಹಂಗೆ ಇದೆಲ್ಲ ಐಟಮು, ಚಾರ್ಜ್ ಇದ್ರದ್ದೆಲ್ಲ ಕನ್ನಡಕ ಎಲ್ಲ 50 ರೂಪಾಯಿ, 100 ರೂಪಾಯಿ. ಹಂಗೆ ಮೆಕ್ಯಾನಿಕ್ ಬೇಕಾಗೋಂಥ ಸ್ಪಾನರ್ಗಳೆಲ್ಲ ಕಡಿಮೆ ರೇಟಲ್ಲಿದೆ. ಶೂಗಳು ಕಡಿಮೆ ರೇಟು, 100-200 ರೂಪಾಯಿ ಎಲ್ಲ ಇದೆ. ಬಟ್ಟೆಗಳು 50ರಿಂದ 150, 200 ರೂಪಾಯಿ ಒಳಗೂ ಬ್ರ್ಯಾಂಡೆಡ್ ಇದೆ, ಅನ್ಬ್ರ್ಯಾಂಡೆಡ್ ಇದೆ. ನಾವು ಹೋಗಿರೋದು ಲೇಟು, ಬೆಳಗ್ಗೆನೆ ಬಂದು ಆಗಲೇ ಎಲ್ಲ ಸೋಲ್ಡ್ ಔಟ್ ಆಗಿ ಖಾಲಿ ಆಗಿ ಹೋಗ್ತಾ ಇದ್ರು. ಸ್ಟವ್ಗಳೆಲ್ಲ 500-1000. ಹಂಗೆ ಪ್ಯಾಂಟ್ಗಳು ಬೇಕಾಗಿದ್ದು ಚಿಕ್ಕ ಮಕ್ಳಿಗೆ ಎಲ್ಲ. ಹಂಗೆ ನಮ್ಮ ಹುಡುಗನಿಗೆ ಜರ್ಕಿನ್ ನೋಡ್ತಾ ಇದ್ದೋ, ಅವ್ನ ಸೈಜ್ ಇರಲಿಲ್ಲ. ಇದೆಲ್ಲ ಬಂದು 100-200 ರೂಪಾಯಿ ಜರ್ಕಿನು. ಹಂಗೆ ನಾವು ಬಂದಿತ್ತು ಮೆಟ್ರೋ ಸೈಡ್, ಬ್ಯಾಕ್ ಸೈಡ್ಗೆ. ಇದು ಬಂದು ಹಣ್ಣಿನ ಮಾರ್ಕೆಟ್ ಇದೆಯಲ್ಲ, ಆ ಕಡೆ ಇರೋ ಅಂಥ ಜಾಗದಲ್ಲಿ. ಇಲ್ಲಿ ಬಟ್ಟೆ ಅಂಗಡಿ ಇದೆ, ಜನನೂ ಕಡಿಮೆ ಇದ್ದಾರೆ. ಈ ಕಡೆಗೆ ಸ್ವಲ್ಪ ಕಡಿಮೆ, ಇಲ್ಲೆಲ್ಲ ಒಂಥರ ಬಟ್ಟೆ ಬ್ರ್ಯಾಂಡೆಡ್ ಇದನ್ನೆಲ್ಲ ನೋಡ್ಕೋಬಹುದು. ನಾವು ಅಲ್ಲಿಂದ ನೋಡ್ತಾ ಇದ್ದಂಗೆ ಮೆಟ್ರೋ ಬ್ಯಾಕ್ ಸೈಡ್ಗೆ ಇನ್ನೊಂದು ರೋಡ್ಗೆ ಹೋದೋ, ಅದು ಚಿಕ್ಕಪೇಟೆ ಮೆಟ್ರೋ ಬ್ಯಾಕ್ ಸೈಡು. ಅಲ್ಲೇ ನಮಗೂ ನಡೆದು ಸುಸ್ತಾಗಿತ್ತು ಅಂತ ನಾವು ನಮ್ಮ ಹುಡುಗ ಜ್ಯೂಸ್ ಕುಡಿತಾ ನಾವು ಸ್ವಲ್ಪ ಪುಷ್ಟಿ ತಗೊಂಡು ತಿರ್ಗಾ ಬಂದು ಆನ್ ರೋಡ್ಗೆ. ಇಲ್ಲಿ ಬಂದ್ರೆ ಹೈಡ್ರಾಲಿಕ್ ಜಾಕು, ಕಾರ್ಗೆ ಬೇಕಾದಂತ ಹೈಡ್ರಾಲಿಕ್ ಜಾಕ್ ಎಲ್ಲ ಇತ್ತು. ಹಂಗೆ ಚೈನ್ ಪುಲಿ ಐಟಮು, ಹುಕ್ಕು, ಹ್ಯಾಮರು, ಈ ಥರ ಎಲ್ಲ ಹೆವಿ ಐಟಮ್ ಎಲ್ಲ ಇತ್ತು. ಸೈಕಲ್ ಎಲ್ಲ ಇದೆ, ಸೆಕೆಂಡ್ ಹ್ಯಾಂಡ್ಲು, ಹೊಸದು ಇದೆ. ಹಂಗೆ ವೆಯ್ಟ್ ಲಿಫ್ಟಿಂಗು, ಜಿಮ್ಗೆ ಬೇಕಾಗಿತ್ತಂತ ವೆಯ್ಟ್ ಲಿಫ್ಟಿಂಗ್, ಅದು ಕೇಜ್ ಲೆಕ್ಕ. ಇಲ್ಲಂತೂ ಆಂಟಿಕ್ಯೂ ಪೀಸ್ ಇತ್ತು, ಹಿತ್ತಾಳೆದು ದೀಪಾಳೆ ಕಂಬ ಅದನ್ನೆಲ್ಲ. ಹಂಗೆ ಫ್ಲವರ್ ಎಲ್ಲ 20 ರೂಪಾಯಿ, 50 ರೂಪಾಯಿ ಜೋಡಿ. ಹಂಗೆ ಬೆಲ್ಟು ಒಂದಕ್ಕೆ 50 ರೂಪಾಯಿಂದ 100 ರೂಪಾಯಿ. ಇಯರ್ ಫೋನ್ ಎಲ್ಲ ಇತ್ತು, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಒಳಗೆ ಇಯರ್ ಫೋನು. ಮುಂದಕ್ಕೆ ಬಂದರೆ ಆಂಟಿಕ್ಯೂ ಪೀಸ್ ವಾಚ್ಗಳಿತ್ತು. ಇದನ್ನ ಇಷ್ಟಪಡೋರೆ ತುಂಬ ಜನ ಇದ್ದಾರೆ. ನಾವು ಹಂಗೆ ಆಂಟಿಕ್ಯೂ ಪೀಸ್ನ ಹುಡ್ಕೊಂಡು ಹೋಗ್ತಾ ಇದ್ದಂಗೆ ನಮ್ಗೆ ಇದೊಂಥರ ಸೀಲ್ ಥರ ಸಿಕ್ತು, ಹಳೆ ಕಾಲದ್ದು ಮುದ್ರೆ, ನನಗೂ ಗೊತ್ತಿಲ್ಲ. ಹಂಗೆ ಪಂಚಲೋಹದ ಐಟಮ್ಗಳೆಲ್ಲ ಇತ್ತು. ಇದನ್ನ ಹುಡ್ಕೋರೆ ಸುಮಾರು ಜನ ಇದ್ದಾರೆ. ನಮಗೆ ಈಸ್ಟ್ ಇಂಡಿಯಾ ಕಂಪ್ನಿದು 1880 ಕಾಯಿನ್ ಸಿಕ್ತು, ಅವಾಗಿನ ಕಾಯಿನು. ಹಂಗೆ ಇದೊಂದು ಕುಂಕುಮ ಬಣ್ಣಿ ಆಂಟಿಕ್ಯೂ ಪೀಸ್ನ ನೋಡಿಕೊಂಡು ನಮ್ಮ ಸ್ನೇಹಿತರು ಸಿಕ್ಕಿರೋ, ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಮುಂದಕ್ಕೆ ಬರ್ತಾ ಇದ್ದಂಗೆ ಇದೆಲ್ಲ ಹಳೆ ಐಟಮ್ಗಳೆಲ್ಲ ಬೇಕಾದಾಗ ಆಂಟಿಕ್ಯೂ ಪೀಸ್ ಥರ ಇಟ್ಕೋಬೋದು. ಇಲ್ಲೂ ಅಂತ ಬಂದು ವಾಚ್ ನೋಡ್ದು, ವಾಚ್ ಅಂತೂ ತುಂಬ ಚೆನ್ನಾಗಿತ್ತು. ಮೆಕ್ಯಾನಿಕಲ್ ವಾಚು, HMTದು, ಆಗಿನ ಕಾಲದ್ದು, ಈಗಲೂ ನಡೀತಾ ಇದೆ. ಹಂಗೆ ನಾವು ನೋಡಿದ್ದು ಪೈಲಟ್ ವಾಚು, ಅಜಂತಾ ವಾಚ್ ಅಂತ. ನಾವು ನೆಕ್ಸ್ಟ್ ವಾರ ಬಂದಿದ್ವಿ, ಈ ಥರ ವಾಚ್ ಇದ್ರೆ ಎತ್ತಿಡಿ ಅಂತ. ಇದೆಲ್ಲ 1,500 ಒಳಗೆ ಆಗುತ್ತೆ. ಈ CD ಆವಾಗಿನ ಕಾಲದ್ದು CD ಎಲ್ಲ ನೋಡಿಕೊಂಡು ನಾವು ಮುಂದಿನ ಪ್ರಯಾಣ ಬಂದಾಗ ಇಲ್ಲಿ ಲೈಟಿಂಗ್ ಇತ್ತು, ಎಲ್ಲ ಸೀರಿಯಲ್ಸ್ ಇಟ್ಟು 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಲಾಟು. ಬಲ್ಪೆಲ್ಲ ಅಷ್ಟೇ 20 ರೂಪಾಯಿ, 30 ರೂಪಾಯಿ. ರಿಮೋಟ್ ಎಲ್ಲ 10, 20, 30 ಅವ್ರ ರೇಟ್ ಮಾತಾಡ್ದಂಗೆ. ಇದೆಲ್ಲ ಆಂಟಿಕ್ಯೂ ಪೀಸು ರಿಫರ್ಬಿಶ್ ಮಾಡ್ಬಿಟ್ಟು ಓಲ್ಡ್ ನೆನಪಿಗೋಸ್ಕರ ಇಟ್ಕೋಬೋದು. ಈಗಲೂ VCR ಎಲ್ಲ ನೋಡಿ ತುಂಬ ಖುಷಿ ಆಗಿತ್ತು, ಆಗಿನ ಕಾಲದ್ದು ಈಗ ನೆನಪು. ಗ್ರೈಂಡಿಂಗ್ ಮಿಷಿನು, ಕಟ್ ಆಫ್ ಮಿಷಿನು, ಹಂಗೆ ಎಲೆಕ್ಟ್ರಿಕ್ ಬ್ಯಾಟ್ರಿ ಇರೋದು ಸ್ಕ್ರೂ ಡ್ರೈವರು, ಡ್ರಿಲ್ಲರ್ ಎಲ್ಲ ಇತ್ತು. ಮುಂದಕ್ಕೆ ಬರ್ತಾ ಇದ್ದಂಗೆ ಎಲೆಕ್ಟ್ರಿಕಲ್ ಐಟಮ್ ಎಲ್ಲ ಇತ್ತು. ಇದು ಏನಂದ್ರೆ ಎಕ್ಸ್ಟ್ರಾ ಬಂದಿರೋದು ಆ ಥರ ಐಟಮು. ಶೂಗಳೆಲ್ಲ ಕಡಿಮೆ ಬೆಲೆಗೆ ಇತ್ತು, ಸ್ಕೂಲ್ ಶೂ ಐಟಮು, ಬ್ಯಾಗ್ ಐಟಮ್ ಎಲ್ಲ ಮುಂದೆ ನೋಡ್ಕೊಂಡು ತಿರ್ಗಾ ಆಂಟಿಕ್ಯೂ ಪೀಸ್ಗಳು ಸಿಕ್ತು. ಆಗಿನ ಕಾಲದ್ದು ಹಿತ್ತಾಳೆ, ಟಿಫನ್ ಕ್ಯಾರಿಯರು, ದೀಪಾಳೆ ಕಂಬ ಎಲ್ಲ, ಇದೆಲ್ಲ KG ಲೆಕ್ಕ. ನಾವಂತೂ ಸುಸ್ತಾಗೋದು ನಡೆದು. ಹಂಗೆ ಶೂ ಬಂದು ಇದೆಲ್ಲ 100, 150, 200 ರೂಪಾಯಿ ಚೆನ್ನಾಗಿತ್ತು. ಸ್ಟವ್ಗಳು ಇತ್ತು, ಸೂಟ್ ಕೇಸ್ಗಳು ಇತ್ತು. ಮುಂದಕ್ಕೆ ಬಂದಾಗ ಮಕ್ಳುಗಳ್ದು, ಹೆಣ್ಮಕ್ಳು ಚಪ್ಪಲಿ ಇತ್ತು. ಇದೆಲ್ಲ 70 ರೂಪಾಯಿಂದ 100 ರೂಪಾಯಿ ಒಳಗೇನೆ. ಮುಂದಕ್ಕೆ ಬರ್ತಾ ಇದ್ದಂಗೆ ನಮ್ಗೆ ತಿರ್ಗಾ ಜಿಮ್ ಐಟಮ್ ಸಿಕ್ತು, ತುಂಬ ಖುಷಿ ಆಯಿತು. ಆಗಿನ ಕಾಲದ್ದು ಇದೆಲ್ಲ ವೆಯ್ಟ್ ಲಿಫ್ಟಿಂಗ್ ಥರದ್ದೆಲ್ಲ ಇದೇ ನೋಡಿ ಸಂಡೇ ಬಜಾರ್. ತಿರ್ಗಾ ಒಂದೊಂದು ರೌಂಡ್ ಹಾಕೊಂಡು ನಮ್ಮ ಪರ್ಚೇಸ್ ಮಾಡಬೇಕು, ಒಂದು ನೆನಪಿರಲಿ ಅಂತ ನಮ್ಮ ಹುಡುಗನಿಗೆ 100 ರೂಪಾಯಿ ಕೊಟ್ಟು ಒಂದೆರಡು ಟೀ ಶರ್ಟು, ಒಂದೆರಡು ಶಾರ್ಟ್ಸು. ನಮ್ಮ ಮನೇಲಿ ಚಿಕ್ಕ ಹುಡುಗಿ ಇತ್ತು, ಅದಕ್ಕೂ 50 ರೂಪಾಯಿ, ಒಂದು 200 ರೂಪಾಯಿ ಖರ್ಚು ಮಾಡಿಕೊಂಡು ಇದೊಂದು ಬೊಂಬೆ ತೊಗೊಳ್ಳೋಣ ಅಂತಿದೆ. ಅಲ್ಲಾಗಲೇ ಪರ್ಚೇಸ್ ಮಾಡ್ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು ಬೊಂಬೆ ನೋಡಿ. ಇದೇ ಸಂಡೇ ಬಜಾರು, ಆದಷ್ಟು ಬನ್ನಿ, ಟೈಮ್ ಪಾಸ್ ಆಗುತ್ತೆ, ಒಂಥರ ಬೇಜಾರು ಕಳೀತೆ. ಲೋನ್ಲಿನೆಸ್ ಏನಾರು ಒಬ್ಬಂಟಿತನ ಇದ್ದವ್ರಿಗೆ ಇದು ಒಂಥರ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ವಿ. ನೆಕ್ಸ್ಟ್ನೇ ವಿಡಿಯೋದಲ್ಲಿ ಸಿಗೋಣ. ಆದಷ್ಟು ಲೈಕ್ ಮಾಡಿ ಅಂತ. ಬಾಯ್ ಎಲ್ಲರೂ.